ಶಿವಮೊಗ್ಗದ ಡೈಮಂಡ್ ಕ್ರಿಕೆಟ್ ಕ್ಲಬ್ ತಂಡವು 50 ವರ್ಷಗಳನ್ನು ಪೂರೈಸಿದ ಸಂಭ್ರಮಾಚರಣೆಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ನವುಲೆಯಲ್ಲಿರುವ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಯಿತು. ಫೈನಲ್ ಪಂದ್ಯಾವಳಿಯಲ್ಲಿ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ತಂಡಗಳ ನಡುವೆ ಹಣಾಹಣಿ ನಡೆಯಿತು. ತಂಡದ ಮತ್ತೊಂದು ವಿಕೆಟ್ನ ಪತನ 66 ರನ್ಗಳಿಗೆ. ದ ಸೂಪರ್ ಲೀಗ್ ಆಫ್ ಗೋಲ್ ಬೈ 6 ರನ್ 6 ವಿಕೆಟ್ ನಷ್ಟಕ್ಕೆ. ಓವರ್ಗಳ ಮುಕ್ತಾಯಕ್ಕೆ 76 ರನ್ಗಳು 6 ವಿಕೆಟ್ ನಷ್ಟಕ್ಕೆ. ನಮ್ಮ ಡೈಮಂಡ್ ಕ್ರಿಕೆಟ್ ಕ್ಲಬ್ 1973ರಲ್ಲಿ ಜನ್ಮ ತಾಳಿದ್ದು ಮೊದಲು ಕುಂಬಾರಗುಂಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದರ ನಂತರ ನಗರದ ಗಾಂಧಿ ಮೈದಾನದಲ್ಲಿ, ಗಾಂಧಿ ಪಾರ್ಕ್ನಲ್ಲಿ, ಅಲ್ಲಿಂದ ನೆಹರು ಸ್ಟೇಡಿಯಂಗೆ ಸ್ಥಳಾಂತರಗೊಂಡಿತ್ತು. ನಂತರದ ದಿನಗಳಲ್ಲಿ ಅಂದರೆ 2005ರಿಂದ ನಗರದ ಕುವೆಂಪು ರಂಗಮಂದಿರದ ಹಿಂಭಾಗದಲ್ಲಿರುವ NES ಮೈದಾನದಲ್ಲಿ ನಮ್ಮ ದಿನವಹಿ ಪ್ರಾಕ್ಟೀಸ್ ಅನ್ನು ಮತ್ತು ಮಕ್ಕಳಿಗೆ ಕೋಚಿಂಗ್ ಅಭ್ಯಾಸವನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. 1973ರಲ್ಲಿ ಶುರುವಾದ್ರಿಂದ ಇತ್ತೀಚೆಗೆ ನಮ್ಮ ಕ್ಲಬ್ 50 ವರ್ಷ ಪೂರೈಸಿದ್ರಿಂದ ಈ ಸಂತೋಷ ಸಮಾರಂಭವನ್ನು ನಾವು ಒಂದು ಟೂರ್ನಮೆಂಟ್ ಅಂದರೆ ಕರ್ನಾಟಕ KCA ಶಿವಮೊಗ್ಗ ಝೋನಿನ ವ್ಯಾಪ್ತಿಯ ಒಳಪಡುವ ಎಲ್ಲ IM ಕ್ಲಬ್ಗಳಿಗೆ ಮತ್ತು ಫಸ್ಟ್ ಡಿವಿಷನ್ ಆಡೋ ಕ್ಲಬ್ಗಳಿಗೆ ಸೀಮಿತವಾಗಿ ಒಂದು ಟೂರ್ನಮೆಂಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದರಂತೆ ಒಟ್ಟು ಒಂದು 45 IM ಕ್ಲಬ್ಗಳಿದ್ದು ನಮ್ಮ ಝೋನಲ್ಲಿ. ಅದರಲ್ಲಿ 30ಕ್ಕೂ ಹೆಚ್ಚು ಕ್ಲಬ್ಗಳು ಆಸಕ್ತಿ ವಹಿಸಿದ್ದು ನಾವು ಟೂರ್ನಮೆಂಟಿಗೆ ಭಾಗವಹಿಸ್ತೇವೆ ಅಂತ ಮಾಡಿದ್ವಿ. ಆದರೆ ಸ್ಥಳದ ಅಭಾವ ಹಾಗೂ ಟೈಮು ಸ್ವಲ್ಪ ಇದಾಗುತ್ತೆ ಅಂಥೇಳಿ ನಾವೇ ಮೊದಲು ಬಂದ 12 ತಂಡಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಟೂರ್ನಮೆಂಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಈ ದಿನ 4 ತಂಡಗಳು ಸೆಮಿಫೈನಲ್ ಪರ್ಸಿದ್ವು. ಅದರಲ್ಲಿ ತೀರ್ಥಹಳ್ಳಿಯ ಸಿಟಿ ಕ್ರಿಕೆಟರ್ಸ್ ಮತ್ತು ಡೈಮಂಡ್ ಕ್ರಿಕೆಟ್ ಕ್ಲಬ್ ಶಿವಮೊಗ್ಗ ಇದೆರಡು ಫೈನಲಿಗೆ ಈಗ ಆಡ್ತಾ ಇದ್ದಾವೆ ಫೀಲ್ಡಲ್ಲಿ. ನಮ್ಮ ತಂಡದ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಿಗೆ ತರಬೇತಿ ಕೊಡೋದು. ಸುಮಾರು ಒಂದು 80ರಿಂದ 100 ಮಕ್ಕಳು ನಮ್ಮ ಕ್ಲಬ್ನಲ್ಲಿ ದಿನವಹಿ ಅಭ್ಯಾಸ ಮಾಡ್ತಾರೆ. ಬೆಳಗ್ಗೆ 6:30ರಿಂದ 8 ಗಂಟೆ 8:30ವರೆಗೂ ನಮ್ಮ ಪ್ರಾಕ್ಟೀಸ್ ಇರ್ತದೆ. ನುರಿತ ಕೋಚ್ಗಳು ಅಂದರೆ ಅದ್ರ ಟ್ರೈನಿಂಗ್ ತೊಗೊಂಡು ಬಂದಿರೋ ಕೋಚ್ಗಳು ನಮ್ಮ ಕ್ಲಬ್ಬಲ್ಲಿದ್ದಾರೆ. ಅವರ ಮುಖಾಂತರ ಕೊಡ್ತಿದ್ವಿ, ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ನಮ್ಮ ಕ್ಲಬ್ನ ಆಟಗಾರರು ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ನಮ್ಮ ಕ್ಲಬ್ ಶಿವಮೊಗ್ಗ ಝೋನಿನ ಇಂಟರ್ ಕ್ಲಬ್ ಟೂರ್ನಮೆಂಟ್ ಚಾಂಪಿಯನ್ಶಿಪ್ಪಲ್ಲಿ ಬಾಲಕರ 14 ವರ್ಷದ ಟೂರ್ನಮೆಂಟಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸೊ ಈ ದಿನದ ಟೂರ್ನಮೆಂಟಲ್ಲಿ ನಾವು ಈಗ ಮಾಡಿಸ್ತಿರುವ ಸುವರ್ಣ ಮಹೋತ್ಸವ ಟೂರ್ನಮೆಂಟಲ್ಲಿ ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹವಾಗಿ ಅವರಿಗೆ ಗೌರವಿಸೋ ಕಾರ್ಯಕ್ರಮವೂ ಇದೆ. ಅದೇ ರೀತಿ ಈ ಟೂರ್ನಮೆಂಟಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಟ್ರೋಫಿಗಳು ಹಾಗೂ ವಿಜೇತ ತಂಡಕ್ಕೆ 50,000 ನಗದು ಬಹುಮಾನ ಹಾಗೂ ಆಕರ್ಷಕ ಕ್ರಿಸ್ಟಲ್ ಟ್ರೋಫಿ, ದ್ವಿತೀಯ ಸ್ಥಾನಿಯಾದ ತಂಡಕ್ಕೆ 30,000 ನಗದು ಹಾಗೂ ಕ್ರಿಸ್ಟಲ್ ಟ್ರೋಫಿಯನ್ನು, ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್, ಬೆಸ್ಟ್ ಬೌಲರ್, ಬ್ಯಾಟ್ಸ್ಮನ್, ಫೀಲ್ಡರ್, ಆಲ್ರೌಂಡರ್, ಆಮೇಲೆ ಎಮರ್ಜಿಂಗ್ ಪ್ಲೇಯರ್, ಬೆಸ್ಟ್ ವಿಕೆಟ್ ಕೀಪರ್, ಈ ರೀತಿ ನಾನಾ ಬಹುಮಾನಗಳನ್ನು ನಾವು ಇಟ್ಕೊಂಡಿದ್ದೇವೆ. ಆದ್ದರಿಂದ ಟೂರ್ನಮೆಂಟಿಗೆ ನಮ್ಮ ಕ್ಲಬ್ಬಿನಲ್ಲಿ ಮೊದಲು ಆಟ ಆಡುತ್ತಿದ್ದು, ಅದರ ನಂತರ ಅನೇಕ ಇದರೊಳಗೆ ಅವರ ವೃತ್ತಿ ಜೀವನದಲ್ಲಿ ಬದುಕುಗಟ್ಟಿಕೊಳ್ಳಲು ಅಮೇರಿಕಾ, ಇಂಗ್ಲೆಂಡ್ ಅಂದರೆ ದೇಶ ವಿದೇಶಗಳಲ್ಲಿ ನಮ್ಮ ಪ್ಲೇಯರ್ಸ್ಗಳು ಇವತ್ತು ಯಶಸ್ವಿಯಾಗಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಅನೇಕರು ಪೊಲೀಸ್ ಅಧಿಕಾರಿ ಆಗಿದ್ದಾರೆ, ಲೆಕ್ಚರರ್ ಆಗಿದ್ದಾರೆ. ಒಟ್ಟಿನಲ್ಲಿ ದೇಶದ ಸತ್ಪ್ರಜೆಯಾಗಿ ನಮಗೆ ಜೀವಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀವಿ. ನೆಹರು ಗ್ರೌಂಡಿನಲ್ಲಿ ಪ್ರಾರಂಭವಾದಂಥ ಈ ಕೋಚಿಂಗು ಇವತ್ತಿನ ದಿನದವರೆಗೂ 2024ರಿಂದ 25ವರೆಗೆ ಈಗ ಬಂದಿದೆ. 50 ವರ್ಷದ ಸುದೀರ್ಘವಾದಂಥ ಈ ಜೀವನದಲ್ಲಿ ಹಲವಾರು
ಕ್ರಿಕೆಟ್ ಆಟಗಾರರನ್ನ ಇವರು ತಯಾರಿಸಿದ್ದಾರೆ. ಡೈಮಂಡ್ಸ್ ಇಂದ ಆಡಿದಂತ ಸುಮಾರು ಆಟಗಾರರು ಯೂನಿವರ್ಸಿಟಿ ಆಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಜೂನಿಯರ್ ಮಟ್ಟದಲ್ಲಿ ಆಡಿದ್ದಾರೆ, ಸೀನಿಯರ್ ಮಟ್ಟದಲ್ಲಿ ಆಡಿದ್ದಾರೆ, ರಂಜಿ ನೆಟ್ಸ್ನಲ್ಲಿ ಆಡಿದ್ದಾರೆ, ರಂಜಿಯಲ್ಲೂ ಆಡಿದ್ದಾರೆ. ಹಾಗೂ ಹಲವಾರು ಯೂನಿವರ್ಸಿಟಿ ಟೂರ್ನಮೆಂಟ್ಗಳಲ್ಲಿ ಜಯಶೀಲರಾಗಿ ಹಲವಾರು ಜನ ಸರ್ಕಾರಿ ನೌಕರಿಯನ್ನ ಪಡೆದಿದ್ದಾರೆ ಮತ್ತು ಖಾಸಗಿ ಫ್ಯಾಕ್ಟರಿಗಳಲ್ಲಿ ಮತ್ತು ITBTಗಳಲ್ಲೂ ಸಹ ಕರ್ತವ್ಯವನ್ನ ನಿರ್ವಹಿಸುವಂತಹ ಅವಕಾಶವನ್ನ ಪಡೆದಿದ್ದಾರೆ. ಅಂದರೆ ಜೀವನವನ್ನ ರೂಪಿಸುವುದಲ್ಲೂ ಸಹ ಡೈಮಂಡ್ ಕ್ರಿಕೆಟ್ ಕ್ಲಬ್ ಮಹದಾಶೆಯನ್ನ ಮಕ್ಕಳ ಒಂದು ಕ್ರಿಕೆಟ್ ಅನ್ನ ಕಲಿಯಲು ಬಂದಂತ ಅಭಿಲಾಷೆದಾರರಿಗೆ ಒಂದು ಜೀವನವನ್ನ ರೂಪಿಸುವಂತಹ ಒಂದು ಸ್ಥಳವೂ ಆಗಿತ್ತು ಮತ್ತು ಅವಕಾಶವನ್ನ ಕೊಟ್ಟಂತ ಒಂದು ಚಿನ್ನದಂತ ಅವಕಾಶವನ್ನ ಕೊಟ್ಟಂತ ಒಂದು ಸಂಸ್ಥೆಯೂ ಆಗಿತ್ತು. ಡೈಮಂಡ್ ಕ್ರಿಕೆಟ್ ಕ್ಲಬ್ಬಿನ ಒಬ್ಬ ಸದಸ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತಂಡದಲ್ಲಿ ನಮಗೆ ಸಾಹಸಿ ಮನೋಭಾವ, ತಂಡವನ್ನ ನಡೆಸುವ ವಿಧಾನ, ಜೀವನದಲ್ಲಿ ಏಳು ಬೀಳುಗಳನ್ನ ಎದುರಿಸುವಂತ ವಿಧಾನ ಮತ್ತು ಕಷ್ಟ ಸಹಿಷ್ಣುತೆ ಮತ್ತು ತಾಳ್ಮೆ, ಇವು ಎಲ್ಲವನ್ನ ಈ ಕ್ರಿಕೆಟ್ ರಂಗದಲ್ಲಿ ನಾವು ಕಲ್ತ್ವಿ. ಡಿಸೆನ್ಸಿ, ಡಿಸಿಪ್ಲಿನ್ ಇವುಗಳನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ಅದರ ಜೊತೆಗೆ ಆಟದ ಸ್ಕಿಲ್ಸ್, ಟೆಕ್ನಿಕ್ಸು ಇವುಗಳನ್ನು ಸಹ ಒಂದು ಮಾಡಿಕೊಂಡು ಹೋಗ್ತೀವಿ. ಇದೆಲ್ಲ ಮಾಡಿದ ಒಂದು ರಿಸಲ್ಟನ್ನೇನೆ ನಾವು ಹಲವಾರು ಏನು ಅಂತ ಹೇಳಿದ್ರೆ ರೆಕಾರ್ಡ್ಗಳನ್ನ ಮಾಡಿದ್ದೇವೆ. ಡೈಮಂಡ್ಸ್ ನಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ರೆಕಾರ್ಡ್ ಇದೆ, ಬೆಂಗಳೂರು ಯೂನಿವರ್ಸಿಟಿಗಳಲ್ಲಿ ರೆಕಾರ್ಡ್ ಇದೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಲ್ಲಿ ರೆಕಾರ್ಡ್ ಇದೆ. ಅದೆಲ್ಲದಕ್ಕೆ ಹೆಚ್ಚಿನದಾಗಿ DCAಗೆ ಹೋದಂತ ನಮ್ಮ ಡೈಮಂಡ್ಸ್ ತಂಡದ ಸದಾನಂದ್, ನಿತ್ಯಾನಂದ ಪೈ ಮತ್ತು ಹಲವಾರು ಆಟಗಾರರೊಂದಿಗೆ ಸೇರಿ ಈ ಹಚ್ಚ ಹಸಿರಿನ ಒಂದು ಮೈದಾನವನ್ನು ಸಹ 2 ಟ್ವಿನ್ ಮೈದಾನಗಳನ್ನ ತಯಾರಿಸೋದಕ್ಕೂ ಸಹ ಡೈಮಂಡ್ಸಿನ ಆಟಗಾರರ ಒಂದು ಆಸಕ್ತಿ ಮತ್ತು ಅವರ ಉತ್ತೇಜನ ಇವೆಲ್ಲವೂ ಕಾರಣ. KSCA ಈ ಎಲ್ಲ ಒಂದು ಆಸೆಗಳಿಗೆ, ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ನ ಆಸೆಗಳಿಗೆ ಯಾವತ್ತೂ ಸಹ ನಿರಾಸೆ ಮಾಡಿಲ್ಲ. KSCA ನಮಗೆ ಯಾವಾಗಲೂ ಬೆಂಗಾವಲಾಗಿ ನಿಂತಿದೆ ಮತ್ತು ಒಳ್ಳೆಯ ಆಟಗಾರರಿಗೆ ಉತ್ತಮವಾದಂಥ ಬೆಂಬಲವನ್ನು ನೀಡಿದೆ. ಹಾಗೂ ಆ ಬೆಂಬಲವನ್ನು ನೀಡಿದ ನಂತರ ಅದನ್ನು ಸದುಪಯೋಗಪಡಿಸಿಕೊಂಡಂಥ ನಮ್ಮ ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ನ ಹಲವಾರು ಆಟಗಾರರು ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈ ಜೀವನವನ್ನು ರೂಪಿಸಿಕೊಂಡಂಥ ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ಗೆ ಒಂದು ದೊಡ್ಡ ಸಲಾಂ. ಈ ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ ನಡೆದು ಬಂದ ದಾರಿಯ ತುಂಬಾ ಕಷ್ಟದಲ್ಲಿ ಇದ್ದರೂ ಸಹ ಇವತ್ತಿನ ದಿನ ಅತ್ಯುತ್ತಮವಾದಂಥ ಮೈದಾನ, ಅತ್ಯುತ್ತಮವಾದಂಥ ಪಿಚ್, ಅತ್ಯುತ್ತಮವಾದಂಥ ಆರ್ಟಿಕಲ್ಸು ಮತ್ತು ಲೆಗ್ ಗಾರ್ಡ್ಸು, ಹೆಲ್ಮೆಟ್ಟು, ಥೈ ಪ್ಯಾಡ್, ಆರ್ಮ್ ಪ್ಯಾಡ್ ಇವುಗಳು ಏನೇನು ಸಲಕರಣೆಗಳು ಬೇಕೋ, ಆಮೇಲೆ ಅತ್ಯುತ್ತಮವಾದಂಥ ಬ್ಯಾಟ್, ಇವು ಎಲ್ಲವನ್ನ ಈಗ ಕ್ರೀಡಾ ಇದರಲ್ಲಿ ಉತ್ತಮವಾದಂಥ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ಸಲಕರಣೆಗಳು ಮುಖ್ಯ. ಹಾಗಾಗಿ ಇವತ್ತಿನ ದಿನ ಅಂತಹ ಒಳ್ಳೆಯ ಸಲಕರಣೆಗಳನ್ನು ಒದಗಿಸುವಂತಹ ಶಕ್ತಿ ಡೈಮಂಡ್ ಕ್ರಿಕೆಟ್ ಕ್ಲಬ್ಗೆ ಬಂದಿದೆ. ಇದಕ್ಕೆ KSCAಗೂ ನಾವು ನಮಿಸ್ತೇವೆ. ಹಾಗೂ ಈ ಶಿವಮೊಗ್ಗದ ಜನತೆ ಸಂಪೂರ್ಣವಾಗಿ ಕ್ರೀಡೆಗೆ ಯಾವ ರೀತಿಯಲ್ಲಿ ಉತ್ತೇಜನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ ಇವತ್ತಿನ ದಿನ ಶಿವಮೊಗ್ಗ ಝೋನ್ನಲ್ಲಿ ಒಂದು ದೊಡ್ಡ ಹೆಸರನ್ನ ಪಡೆದಿದೆ. ಆ ಒಂದು ದೊಡ್ಡ ಹೆಸರು ಪಡೆಯೋದಕ್ಕೆ ಶಿವಮೊಗ್ಗ ಜನತೆಯ ಸಂಪೂರ್ಣವಾದಂಥ ಸಹಕಾರವೂ ಸಹ ಒಂದು ಕಾರಣ. ನಾನು 80ರ ದಶಕದಲ್ಲಿ ಶಿವಮೊಗ್ಗದಲ್ಲಿ ಡೈಮಂಡ್ ಕ್ರಿಕೆಟ್ ಕ್ಲಬ್ನಲ್ಲಿ ಆಟ ಆಡ್ತಾ ಇದ್ದೆ. ಆವಾಗ ಜೂನಿಯರ್ ಸ್ಟೇಟ್ ಲೆವೆಲಲ್ಲಿ, ಮೈಸೂರು ಯೂನಿವರ್ಸಿಟಿ ಲೆವೆಲಲ್ಲಿ ಎಲ್ಲ ಆಡಿದ್ದೆ. ಡೈಮಂಡ್ ಕ್ರಿಕೆಟ್ ಕ್ಲಬ್ 80sಲ್ಲಿ ಶಿವಮೊಗ್ಗದಲ್ಲಿ ಒಂದು ಎಲೀಟ್ ಕ್ರಿಕೆಟ್ ಟೀಮ್ ಆಗಿತ್ತು. ಶಿವಮೊಗ್ಗದ ಸಣ್ಣ ಹುಡುಗರಿಗೆ ಕ್ರಿಕೆಟ್ಗೆ ಇಂಟ್ರೆಸ್ಟ್ ಇರೋ ಬಗ್ಗೆ ಒಂದು ಔಟ್ಲೆಟ್ ಅಂತಂದರೆ ಆವಾಗ ಡೈಮಂಡ್ ಕ್ರಿಕೆಟ್ ಕ್ಲಬ್ಬು, ಆಮೇಲೆ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ನು ಈ ಥರ ಇದ್ವು. ಸೊ ಡೈಮಂಡ್ ಕ್ರಿಕೆಟ್ ಕ್ಲಬ್ಬಲ್ಲಿ ಆಡೋದು ಅಂದರೆ ಒಂದು ಅಚೀವ್ಮೆಂಟ್ ಆಗಿತ್ತು ಬೈ ಇಟ್ ಸೆಲ್ಫ್. ಸೊ ಕ್ರಿಕೆಟ್ ಆಡೋದು, ಸ್ಪೋರ್ಟ್ಸ್ ಇನ್ ಜನರಲ್ ಈಸ್ ಎ ವೆರಿ ಎಸೆನ್ಷಿಯಲ್ ಥಿಂಗ್. ಈಗಿನ ದೃಷ್ಟಿಯಿಂದ ನೋಡೋದಾಯಿತು ಅಂತಂದರೆ ಬೇಕಾದಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಹುಡುಗರಿಗೆ. ಹೊರಗಡೆ ಬಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋ ಚಾನ್ಸಸ್ಸೇ ಕಡಿಮೆ ಇರುತ್ತೆ ಈಗ, ಮೊಬೈಲ್ಸು, ಕಂಪ್ಯೂಟರ್ಸು ಇದೆಲ್ಲ ಬಂದು. ಬಟ್ ಕ್ರಿಕೆಟ್ ಆಡೋದು ಅಥವಾ ಸ್ಪೋರ್ಟ್ಸ್ ಇನ್ ಜನರಲ್ ಈಸ್ ಎ ವೆರಿ ಎಸೆನ್ಷಿಯಲ್ ಆ್ಯಕ್ಟಿವಿಟಿ. ಸೊ ಈ ದೃಷ್ಟಿಯಲ್ಲಿ ನಮಗೆ ಡೈಮಂಡ್ ಕ್ರಿಕೆಟ್ ಕ್ಲಬ್ ಒಳ್ಳೆ ಆಪರ್ಚುನಿಟಿ ಕೊಟ್ಟಿತ್ತು. 50 ವರ್ಷಗಳ ಸಂಭ್ರಮಾಚರಣೆ ಮಾಡ್ತಾ ಇರೋ ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ಬಿಂದ
40 ವರ್ಷಗಳ ಜೊತೆಯಲ್ಲಿ ನಾವು ಇದನ್ನು ತಗೊಂಡು ಹೋಗ್ತಾ ಇದ್ದೇವೆ. ನನ್ನ ಮತ್ತು ಡೈಮಂಡ್ಸ್ ಕ್ರಿಕೆಟ್ ಕ್ಲಬ್ನ ಸಾಂಗತ್ಯ 40 ವರ್ಷಗಳದ್ದು. ಅವಾಗಿನಿಂದ ಈಗಿನ ತನಕನೂ ಕೂಡ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಹೊಸ ನವ ಪ್ರತಿಭೆಗಳು ಆಟದ ಮೂಲಕ ಹೊರಗೆ ಬರೋದಕ್ಕೆ ನಾವು ಪ್ರತಿದಿನ ಶ್ರಮಿಸ್ತಾ ಇದ್ದೀವಿ. ವರ್ಷದ 365 ದಿವಸವೂ ಪ್ರಾಕ್ಟೀಸ್ ನಡೆಯುವಂಥ ತಂಡ ನಮ್ಮದು. ನಮ್ಮಲ್ಲಿ 8 ವರ್ಷದಿಂದ ಹಿಡಿದು ನಾವು ತರಬೇತಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೇವೆ. ಈ ಬಾರಿ ನಾವು 50 ವರ್ಷಗಳ ಕಂಪ್ಲೀಟ್ ಮಾಡಿರೋದ್ರಿಂದ ಇವತ್ತು ನಾವು ಶಿವಮೊಗ್ಗ ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಾವು ಇವತ್ತು ಏರ್ಪಡಿಸ್ತಿದ್ದೀವಿ.